ಇನ್ನು ಅಪಹರಣದ ಕೇಸ್ನಲ್ಲಿ ಬಂಧಿತರಾಗಿರುವ ರೇವಣ್ಣ ಅವರ ಮನೆಯಲ್ಲಿ ಮತ್ತೊಮ್ಮೆ ಸಂತ್ರಸ್ತೆಯ ಎದುರಿಗೆ ಅವರ ಮನೆಯಲ್ಲಿ ಮಹಜರು ಮಾಡಲಾಯಿತು. ಸ್ಥಳ ಮಹಜರು ನಡೆಸಿದ ನಂತರ ಸತತ 7 ಗಂಟೆಗಳ ಕಾಲ ನಿನ್ನೆ ಸ್ಥಳ ಮಹಜರು ಮಾಡಿದ್ರು. ಇದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಶಾಸಕ ರೇವಣ್ಣ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಮಹಜರು, ಸಂತ್ರಸ್ತೆ ಕರೆತಂದು ಘಟನೆಯ ಮರುಸೃಷ್ಟಿ, ವಿಡಿಯೋ ಚಿತ್ರೀಕರಣ. ಶಾಸಕ ರೇವಣ್ಣ ಮೇಲಿರುವ ಲೈಂಗಿಕ ದೌರ್ಜನ್ಯ ಹಾಗೂ ಅಪಹರಣ ಆರೋಪ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. 2ನೇ ಬಾರಿಗೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ರೇವಣ್ಣ ಮನೆಗೆ ಸಂತ್ರಸ್ತೆಯನ್ನು ಕರೆತಂದು ಸೂರಜ್ ರೇವಣ್ಣ ಸಮ್ಮುಖದಲ್ಲಿ ವಿಶೇಷ ತನಿಖಾ ತಂಡ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಸತತ 4 ಗಂಟೆಯಿಂದ ಮನೆಯ ಪ್ರತಿಯೊಂದು ಭಾಗದಲ್ಲೂ ಸ್ಥಳ ಮಹಜರು ನಡೆಸಿದ್ರು. 10ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳಿಂದ ಮನೆಯ ಹಾಲ್, ಬಾಲ್ಕನಿ, ಪಾರ್ಕಿಂಗ್, ಕಿಚನ್ ಸೇರಿ ಹಲವೆಡೆ ಮಹಜರು ನಡೆಸಿದ್ರು. ಅಲ್ಲದೆ ಸಂತ್ರಸ್ತೆಯ ಹೇಳಿಕೆಯನ್ನ ವಿಡಿಯೋ ಫೋಟೋಗ್ರಫಿ ಮೂಲಕ ದಾಖಲಿಸಿಕೊಳ್ಳಲಾಯಿತು. ಘಟನೆಯ ಮರುಸೃಷ್ಟಿ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ್ರು. ಇದೆಲ್ಲ ಅಂಶವನ್ನ ಅಧಿಕಾರಿಗಳು ದೋಷಾರೋಪ ಪಟ್ಟಿಯಲ್ಲಿ ನಮೂದಿಸಲಿದ್ದಾರೆ. ಸಂತ್ರಸ್ತೆ ಮಹಿಳೆಯ ಬಳಿ ಹಲವು ಮಾಹಿತಿಯನ್ನು ಕಲೆ ಹಾಕಿರುವ ಎಸ್ಐಟಿ ಅಧಿಕಾರಿಗಳು ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಇನ್ನು ಸಂಜೆ ಮನೆಯಲ್ಲಿದ್ದ ರೇವಣ್ಣ ಪುತ್ರ ಸೂರಜ್ ರೇವಣ್ಣ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮನೆಯಿಂದ ಹೊರ ನಡೆದ್ರು. ಇನ್ನು ಎಸ್ಐಟಿ ಅಧಿಕಾರಿಗಳ ತನಿಖೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.